ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ. ಬನ್ನಿ ಈ ದಿನ ಇಡ್ಲಿ ಬ್ಯಾಟರ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಬೇಕಾಗುವ ಪದಾರ್ಥಗಳನ್ನು ನೋಟ್ ಮಾಡಿಕೊಳ್ಳಿ. ಡಿಪೋ ಅಕ್ಕಿ ಅರ್ಧ kg. ಬೇರೆ ಅಕ್ಕಿ ಉಪಯೋಗಿಸಿದರೆ ಇಡ್ಲಿ ಸ್ಮೂತಾಗಿ ಬರಲ್ಲ, ತುಂಬ ಗಟ್ಟಿಯಾಗಿರುತ್ತೆ. ಉದ್ದಿನಬೇಳೆ 100 ಗ್ರಾಮ್, ಅವಲಕ್ಕಿ 50 ಗ್ರಾಮ್. ಮೂರನ್ನು ಚೆನ್ನಾಗಿ ತೊಳೆದು ಬೇರೆ ಬೇರೆ ನೆನೆಸಿಟ್ಕೊಂಡಿದ್ದೀನಿ. ಸುಮಾರು 8 ಗಂಟೆಗಳ ಕಾಲ ನೆನೆಸಿಡಬೇಕು. ರಾತ್ರಿ ನೆನೆಸಿದರೆ ಬೆಳಗ್ಗೆ ರುಬ್ಕೋಬೇಕು, ಇಲ್ಲ ಅಂದರೆ ಬೆಳಗ್ಗೆ ನೆನೆಸಿ ಸಂಜೆ ರುಬ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಮಿಕ್ಸಿ ಜಾರಿಗೆ ನೆನೆಸಿದ ಅಕ್ಕಿಯನ್ನು ಹಾಕಿ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಗ್ರೈಂಡ್ ಮಾಡಿದ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕಿದ್ದೀನಿ. ಇದೇ ರೀತಿ ಉಳಿದ ಅಕ್ಕಿಯನ್ನು ಸಹ ರುಬ್ಬಿಟ್ಕೊಂಡಿದ್ದೀನಿ. ನಂತರ ಉದ್ದಿನ ಬೇಳೆಯನ್ನು ಹಾಕಿ ಸ್ವಲ್ಪ ನೀರು ಸೇರಿಸಿ ಗ್ರೈಂಡ್ ಮಾಡಿದ್ದೀನಿ. ಅದೇ ಮಿಶ್ರಣಕ್ಕೆ ಅವಲಕ್ಕಿಯನ್ನು ಹಾಕಿ ಸ್ವಲ್ಪ ನೀರು ಸೇರಿಸಿ ಗ್ರೈಂಡ್ ಮಾಡಿದ್ದೀನಿ. ನುಣ್ಣಗೆ ರುಬ್ಕೋಬೇಕು. ಸ್ಟೋರ್ನಿಂದ ಇಡ್ಲಿ ಹಿಟ್ಟನ್ನು ತರುವ ಬದಲು ಮನೆಯಲ್ಲಿಯೇ ತಯಾರಿಸಿ ಸ್ಟೋರ್ ಮಾಡಿಟ್ಕೊಳ್ಬೋದು. ಆರೋಗ್ಯಕ್ಕೂ ಹಿತಕರ. ನೋಡಿ, ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಮೊದಲೇ ಹಾಕಿದ್ದ ಅಕ್ಕಿ ಹಿಟ್ಟಿನೊಂದಿಗೆ ಸೇರಿಸಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ತುಂಬ ರುಚಿಕರವಾದ ಮೃದುವಾದ ಇಡ್ಲಿಯನ್ನು ಮನೆಯಲ್ಲಿಯೇ ತಯಾರು ಮಾಡ್ಬೋದು. ಒಮ್ಮೆ ನೀವು ಸಹ ಪ್ರಯತ್ನ ಪಡಿ. ಪಾತ್ರೆಗೆ ಮಿಶ್ರಣವನ್ನು ಹಾಕಿ ಸ್ವಲ್ಪ ಉಪ್ಪು ಸೇರಿಸಿ ಚೆನ್ನಾಗಿ ಬೀಟರ್ನಿಂದ ಬೀಟ್ ಮಾಡಬೇಕು. ನೋಡಿ, ಈ ರೀತಿ ಹದ ಬರುವವರೆಗೂ ಬೀಟ್ ಮಾಡಬೇಕು. ನಂತರ ಲಿಡ್ಡನ್ನು ಮುಚ್ಚಿ ಸುಮಾರು 8 ಗಂಟೆಗಳ ಕಾಲ ಹಿಟ್ಟನ್ನು ಹಾಗೆ ಇಡಬೇಕು. ರಾತ್ರಿಯೆಲ್ಲ ಫರ್ಮೆಂಟೇಷನ್ ಪ್ರೋಸೆಸ್ ನಡೆಯುತ್ತೆ. ಹಿಟ್ಟು ಉಬ್ಬುತ್ತೆ. ಹಿಟ್ಟು ಉಬ್ಬಿದಷ್ಟು ಇಡ್ಲಿ ಸ್ಮೂತಾಗಿರುತ್ತೆ. ನೋಡಿ, ಇಡ್ಲಿ ಬ್ಯಾಟರ್ ಈ ರೀತಿ ರೆಡಿಯಾಗಿದೆ. ಮನೆಯಲ್ಲಿರುವ ಒಂದು ಜಿಪ್ಪರ್ ಬ್ಯಾಗಿಗೆ ಹಾಕಿ ಟೈಟಾಗಿ ಕ್ಲೋಸ್ ಮಾಡಿ ಫ್ರಿಜ್ನಲ್ಲಿಟ್ಟು ಬೇಕಾದಾಗ ಉಪಯೋಗಿಸ್ಬೋದು. ಹಿಟ್ಟನ್ನು 1-2 ವಾರ ಆರಾಮಾಗಿ ಫ್ರಿಜ್ನಲ್ಲಿ ಇಟ್ಕೋಬೋದು. ಅಂಗಡಿಯಿಂದ ತರುವ ಇಡ್ಲಿ ಬ್ಯಾಟರ್ ಮನೆಯಲ್ಲಿಯೇ ತಯಾರಾಗಿದೆ. ಬೇಕಾದಾಗ ಫ್ರಿಜ್ನಿಂದ ಹೊರತೆಗೆದು ಉಪಯೋಗಿಸ್ಬೋದು. ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲೇ ಇರಬಹುದಾದ ಪದಾರ್ಥಗಳನ್ನು ಉಪಯೋಗಿಸಿ ಅತ್ಯಂತ ಮೃದುವಾದ ಮತ್ತು ರುಚಿಕರವಾದ ಇಡ್ಲಿಯನ್ನು ಮನೆಯಲ್ಲಿಯೇ ತಯಾರು ಮಾಡಬಹುದು. ಹಣವೂ ಉಳಿತಾಯ, ಆರೋಗ್ಯಕ್ಕೂ ಉತ್ತಮ. ಮುಂದಿನ ವಿಡಿಯೋದಲ್ಲಿ ದೋಸೆ ಬ್ಯಾಟರ್ ಮಾಡೋದನ್ನು ಹೇಳ್ತೀನಿ. ರುಚಿಕರವಾದ ಇಡ್ಲಿ ಮತ್ತು ದೋಸೆಯನ್ನು ಕುಟುಂಬದವರೊಂದಿಗೆ ಮನೆಯಲ್ಲಿಯೇ ಒಟ್ಟಾಗಿ ಸವಿಯಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.